ಕೆಲವು ಭೂಮಿಗಳು ಈಗ ಕರ್ನಾಟಕ ಭೂ ಕಂದಾಯ ಕಾನೂನಿನ ಪ್ರಕಾರ ಒಂದು ಸಾರಾಂಶ ಏನಂದ್ರೆ ಯಾವುದೇ ಜಮೀನು ಯಾವುದೇ ಖಾಸಗಿ ವ್ಯಕ್ತಿಗೆ ಸೇರಿಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಸೇರಿದೆ ಅಂತ. ಎನಿ ಲ್ಯಾಂಡ್ ನಾಟ್ ಪ್ರೈವೇಟ್ಲಿ ಓನ್ಡ್ ಈಸ್ ಎ ಗವರ್ಮೆಂಟ್. ಇಟ್ಸ್ ಎ ಸಾರಾಂಶ, ಸಮ್ಮರಿ ಆಫ್ ದ ಲಾ. ಈಗ ಕೆಲವು ಜಮೀನುಗಳು ಅವರು ಇದು ನನಗೆ ಖಾತೆ ಮಾಡಿಕೊಡಿ ಅಂತ ತಹಶೀಲ್ದಾರ್ಗೆ ಅರ್ಜಿ ಕೊಡ್ತಾರೆ. ತಹಶೀಲ್ದಾರ್ ಹೇಳ್ತಾರೆ ಇಲ್ಲ ಇದು ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಿಮಗೆ ಹಕ್ಕು ಬಂದಿಲ್ಲ ಅಥವಾ ನಿಮ್ಮ ಹತ್ರ ಇರುವ ದಾಖಲೆಗಳು ನೈಜವಾಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಹೆಸರಿಗೆ ಖಾತೆ ಮಾಡೋದಿಲ್ಲ. ಉದಾಹರಣೆಗೆ ಏನು ಅಂತ ಕೇಳಿದ್ರೆ, ಯಾರೋ ಒಬ್ರು ತಂದು ಕೊಡ್ತಾರೆ, ನೋಡಿ ಈ ಜಮೀನ್ ನನಗೆ ಸಾಗುವಳಿ ಚೀಟಿ ಮಂಜೂರಾಗಿದೆ, ಇದ್ರ ಪ್ರಕಾರ ಖಾತೆ ಮಾಡಿ ಅಂತ ಹೇಳಿದಾಗ ತಹಶೀಲ್ದಾರ್ ಹೇಳ್ತಾರೆ, ರೀ ನೀವು ಕೊಟ್ಟಿರೋ ದಾಖಲೆ ಯಾವುದು ಸರಿ ಇಲ್ಲ, ಹೋಗ್ರಿ, ಇದು ಖಾತೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಸರ್ಕಾರಿ ಭೂಮಿ, ಹೋಗ್ರಿ ಅಂತ ಹೇಳ್ತಾರೆ. ಸೊ ಅವ್ರು ಆ ರೀತಿ ಹೇಳಿದಾಗ ಇಷ್ಟು ದಿನ ಏನಾಗ್ತಾ ಇತ್ತು, ಅದರ ವಿರುದ್ಧವಾಗಿ ಅಪೀಲು ಎಸಿಗೆ ಡಿಸಿಗೆ ಹೋಗ್ತಾ ಇತ್ತು. ಡಿಸಿ ಅವ್ರಿಗೆ ಕೇಸನ್ನ ಹಿಯರ್ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಸ್ಪೆಷಲ್ ಡಿಸಿ ಹಿಯರ್ ಮಾಡ್ತಾರೆ, ಅವ್ರಿಗೆ ಡೆಲಿಗೇಟ್ ಆಗಿದೆ. ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಡಿಸಿಗಳು ಹಿಯರ್ ಮಾಡ್ತಾರೆ. ಹಿಂದೆ ಕಾನೂನಲ್ಲಿ ಏನಿತ್ತು ಅಂದ್ರೆ, ದ ಡೆಪ್ಯೂಟಿ ಕಮಿಷನರ್ ಆರ್ ಎ ಸರ್ವೆ ಆಫೀಸರ್ ನಾಟ್ ಲೋವರ್ ಇನ್ ದ ರ್ಯಾಂಕ್ ದ್ಯಾನ್ ಎ ಡೆಪ್ಯೂಟಿ ಕಮಿಷನರ್ ಅಂತ ಇಲ್ಲಿವರೆಗೂ ಇರುವಂತಹದ್ದು. ಈಗ ಈ ತಿದ್ದುಪಡಿ ವಿಧೇಯಕದಲ್ಲಿ ನಾವೇನ್ ಪ್ರಸ್ತಾಪ ಮಾಡಿದ್ದೇವೆ, ಅಸಿಸ್ಟೆಂಟ್ ಕಮಿಷನರ್ ಆರ್ ಎ ಸರ್ವೆ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಅಸಿಸ್ಟೆಂಟ್ ಕಮಿಷನರ್. ಯಾಕೆ ಮಾಡ್ತಾ ಇದ್ದೀರಾ ಅಂತ ತಾವು ಕೇಳಬಹುದು. ಡೆಪ್ಟಿ ಕಮಿಷನರ್ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಅದು ನೇರವಾಗಿ ಸಿವಿಲ್ ಕೋರ್ಟ್ ಹೋಗುತ್ತೆ. ಆ ಕೋರ್ಟ್ ಅಲ್ಲಿ ಕಾಲಮಿತಿ ಒಳಗಡೆ ನಾವು ಇತ್ಯರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುತೇಕ ಆದೇಶಗಳು ಸಾರ್ವಜನಿಕ ಹಿತದಿಂದ ಕೂಡಿರ್ತವೆ ಡೆಪ್ಟಿ ಕಮಿಷನರ್ ಲೆವೆಲ್ ಅಲ್ಲಿ. ಆದ್ರೆ ಕೆಲವು ಆದೇಶಗಳು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿರಬಹುದು. ಅಂದ್ರೆ ಸರ್ಕಾರಿ ಜಮೀನನ್ನ ಯಾರೋ ಹೆಸರು ಖಾತೆ ಮಾಡಿ ಅಂತ ಅವ್ರು ಆರ್ಡರ್ ಮಾಡ್ಬಿಡ್ತಾರೆ. ಮಾಡಿದ ಕೂಡಲೇ ಸರ್ಕಾರನೂ ಕೂಡ ನಾವು ಹೈಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೋಬೇಕು. ಅಲ್ಲಿ ಏನಾಗುತ್ತೆ, ಸರ್ಕಾರವನ್ನ ಅವ್ರು ಯಾವ ದೃಷ್ಟಿಯಿಂದ ಬೇಕಾದ್ರೂ ನೋಡ್ತಾರೆ. ಸೊ ನಾವು ಇಲ್ಲಿ ಸಾರ್ವಜನಿಕ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನ್ ಮಾಡಿದ್ದೇವೆ, ಈಗ ಇದನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಟ್ಟಿದ್ದೇವೆ. ಉದ್ದೇಶ ಏನಂದ್ರೆ, ಅಸಿಸ್ಟೆಂಟ್ ಕಮಿಷನರ್ ಏನಾದ್ರೂ ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಅದರ ಅಪೀಲು ನೆಕ್ಸ್ಟ್ ಅಪೀಲು ಡಿಸಿಗೆ ಇರುತ್ತೆ. ಸೊ ಅಟ್ಲೀಸ್ಟ್ ನಮ್ಗೆ ಕೈ ಆಡಿಸೋದಕ್ಕೆ ಜಾಗನಾದ್ರೂ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದೇ ಸತಿ ಡಿಸಿ ಆರ್ಡರ್ ಮಾಡಿ ಆಮೇಲೆ ನಾವು ಹೋಗಿ ಹೈಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಕೇಸುಗಳು ನನ್ನ ಕ್ಷೇತ್ರ ಬೆಂಗಳೂರಿನಲ್ಲೇ ಇದು ಪ್ರಮುಖ ಸಮಸ್ಯೆ. ಅವರು ಇದನ್ನೆಲ್ಲ ಖಾಸಗಿಯವರಿಗೆ ಮ್ಯೂಟೇಷನ್ ಮಾಡ್ಕೊಡಿ ಅಂತ ಆದೇಶ ಮಾಡ್ತಾರೆ, ಇಮಿಡಿಯೇಟ್ ನೆಕ್ಸ್ಟ್ ಡೇ ಹೋಗಿ ಅದು ಅವ್ರ ಹೆಸರಿಗೆ ಖಾತೆ ಆಗಿ ಹೋಗುತ್ತೆ. ಆಮೇಲೆ ಸರ್ಕಾರ ನಾವು ಗೊತ್ತಾಗೋಷ್ಟು ನಾವು ಬಾಯ್ ಬಡ್ಕೋಬೇಕು. ಸೊ ಅದಕ್ಕಾಗಿ ಈಗ ಸ್ವಲ್ಪ ನಾವು ಸರ್ಕಾರದ ವ್ಯವಸ್ಥೆ ಒಳಗಡೆ ಮತ್ತೆ ಮುಂದುವರೆದು ಏನ್ ಮಾಡಿದ್ದೇವೆ, ಡಿಸಿ ಆದೇಶ ಮಾಡಿದ್ರು ಕೂಡ ನಮ್ಮದು ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಇದೆ. ದಯವಿಟ್ಟು KIT ಬೇರೆ, ಅಪಿಲೇಟ್ ಟ್ರಿಬ್ಯುನಲ್ ಬೇರೆ. ರೆವಿನ್ಯೂ ಮ್ಯಾಟರ್ಸ್ಗೆ ಅಪಿಲೇಟ್ ಟ್ರಿಬ್ಯುನಲ್ ಇದೆ. ಸೊ ಡಿಸಿ ವಿರುದ್ಧವಾಗಿ ಹೌದು ಪಾರ್ಟಿನೇ ಇರ್ಬೋದು ಸರ್ಕಾರನೇ ಇರ್ಬೋದು, ಅವರು ಹೋಗಿ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಚಾಲೆಂಜ್ ಮಾಡಬಹುದು ಅದನ್ನ. ಸೊ ಫಸ್ಟ್ ಅಪೀಲ್ AC, ಸೆಕೆಂಡ್ ಅಪೀಲ್ DC, ಥರ್ಡ್ ಅಪೀಲ್ ಇಸ್ ವಿತ್ ಅಪಿಲೇಟ್ ಟ್ರಿಬ್ಯುನಲ್. ಸೊ ಇಲ್ಲಿ ಆದ್ರೆ ಏನಾಗುತ್ತೆ, ನಮ್ಗೆ ಬೇಗ ನ್ಯಾಯ ಸಿಗುತ್ತೆ. ಇವು ಮೀರಿದ ಮೇಲೆ ಹೈಕೋರ್ಟ್ಗೆ ಹೋಗ್ಬಹುದು. ಆ ರೀತಿಯಾಗಿ ತಿದ್ದುಪಡಿಯನ್ನ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ಮೂಲ ಉದ್ದೇಶ ಸರ್ಕಾರಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗ್ಬೇಕು ಅಂತೇಳಿ ಈ ತಿದ್ದುಪಡಿಗಳನ್ನ ನಾವು ತಗೊಂಡು ಬಂದಿದ್ದೇವೆ. ಇದರ ಉದ್ದೇಶ ಏನಂದ್ರೆ ಸರ್ಕಾರಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದು. ಇನ್ನೊಂದು, ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆ ನಾವು ಕೆಲವು ಸಾರ್ವಜನಿಕ ಆಸ್ತಿಗಳನ್ನ ಒತ್ತುವರಿಯನ್ನ ತೆರವು ಮಾಡಲಿಕ್ಕೆ ಹೋದಾಗ ಆ ಸೆಕ್ಷನ್ ಏನಿದೆ 104 ಅಂತ ಸೆಕ್ಷನ್ ಇದೆ. ಆ ಸೆಕ್ಷನ್ ಅಲ್ಲಿ ಹಿಂದೆ ನಮ್ಮ ಪೂರ್ವಜರು ಅದನ್ನ ಬರ್ದಿರುವ ರೀತಿ ನೋಡಿದಾಗ ಅದನ್ನ ಹೇಗೆ ಬೇಕಾದ್ರೂ ಇಂಟರ್ಪ್ರೇಟ್ ಮಾಡಬಹುದು. ಸೊ ಬೆಂಗಳೂರಲ್ಲಿ ನಾವೊಂದು ಕಾಲುವೆ ತೆರವು ಮಾಡಕ್ ಹೋದಾಗ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು, ನಿಮ್ಗೆ 104 ಅಲ್ಲಿ ಎಲ್ರಿ ಸೆಕ್ಷನ್ ತಹಶೀಲ್ದಾರಿಗೆ ಅಧಿಕಾರನೇ ಇಲ್ಲ, ಈ ಪವರ್ ಇರೋದು ಬರೀ ಡಿಸಿಗೆ ಮಾತ್ರ, ನೀವ್ ಹೆಂಗ್ರಿ ತೆರವು ಮಾಡ್ತಾ ಇದ್ದೀರಾ ಅಂತ ನಮ್ಮ ವಿರುದ್ಧವಾಗಿ ಆದೇಶ ಆಯ್ತು.
ಆದ್ರೆ ನೀವು ಸೆಕ್ಷನ್ 104 ಅನ್ನ ಅದರ ಹಿನ್ನೆಲೆಯನ್ನ ನೋಡಿದಾಗ ಅದರಲ್ಲಿ ತಹಶೀಲ್ದಾರ್ಗೆ ಅಧಿಕಾರ ಇದೆ. ಆದ್ರೆ ಕೋರ್ಟ್ ನಲ್ಲಿ ಅಲ್ಲಿ ಯಾಕಂದ್ರೆ ಅದು ಡೆಫಿನಿಷನ್ ಬಹಳ ಉದ್ದ ಇದೆ, ಅದಕ್ಕೆ ನಾವು ಸಿಂಪಲ್ ಆಗಿ ಹೇಳ್ತಾ ಇದ್ದೇವೆ, ಎನಿ ಲ್ಯಾಂಡ್ ಡೀಮ್ಡ್ ಆಸ್ ಪಬ್ಲಿಕ್ ಲ್ಯಾಂಡ್ ಅದನ್ನ ತಹಶೀಲ್ದಾರರು ತೆರವು ಮಾಡಬಹುದು ಅಂತ ನಾವು ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ. ಅಲ್ಲಿ ಇದ್ದಿದ್ದ ಲ್ಯಾಂಗ್ವೇಜ್ ಸ್ವಲ್ಪ ಕಾಂಪ್ಲೆಕ್ಸ್ ಇತ್ತು, ಸ್ಪಷ್ಟೀಕರಣ ಮಾಡಿ ಸಾರ್ವಜನಿಕ ಅಂದ್ರೆ ಕಾಲುವೆ ಇರಬಹುದು, ಬೀಕರಾಬ್ ಇರಬಹುದು, ಇಂಥ ಲ್ಯಾಂಡ್ಗಳನ್ನ ತಹಶೀಲ್ದಾರರು ಒತ್ತುವರಿ ತೆರವು ಮಾಡಬಹುದು ಅಂತ ಸರಳ ಭಾಷೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಈ ತಿದ್ದುಪಡಿ ಮುಖಾಂತರ. ಮೂರನೇದು, ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಒಂದು ಹೇಳಿದ್ರು, ಏನು ಇಂಡಸ್ಟ್ರಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಸಹಾಯ ಮಾಡಬೇಕು ಅಂತೇಳಿ. ಅವರಿಗೆ ಈ ಎಲ್ಲಿ ಯಾವ ಏರಿಯಾದಲ್ಲಿ ಪ್ಲಾನಿಂಗ್ ಆಗಿದೆ, ಝೋನಿಂಗ್ ಆಗಿದೆ, ಅದನ್ನ ಇಂಡಸ್ಟ್ರಿಯಲ್ ಝೋನ್ ಅಂತ ಮಾರ್ಕ್ ಮಾಡಿದ್ದಾರೆ ಆಲ್ರೆಡಿ. ನಿಮ್ಗೆ ಗೊತ್ತಿರಬಹುದು, ಗ್ರೀನ್ ಝೋನ್ ಇದೆ, ಯೆಲ್ಲೋ ಝೋನ್ ಇದೆ, ಆಮೇಲೆ ಹೌಸಿಂಗ್ಗೆ ಬೇರೆ ಇದೆ. ಈಗ ಯಾವುದನ್ನ ಇಂಡಸ್ಟ್ರಿಯಲ್ ಅಂತ ಝೋನಿಂಗ್ ಮಾಡಿಬಿಟ್ಟಿದ್ದಾರೆ. ಆ ಇಂಡಸ್ಟ್ರಿಯಲ್ ಝೋನಿಂಗ್ ಆದ್ಮೇಲೆ ಮತ್ತೆ ನಮ್ಮ ಹತ್ರ ಬಂದು ಇಂಡಸ್ಟ್ರಿಗೆ ಕನ್ವರ್ಷನ್ಗೆ ಕೇಳೋ ಅವಶ್ಯಕತೆ ಇಲ್ಲ. ಪ್ಲಾನ್ ಅಲ್ಲಿ ಇಂಡಸ್ಟ್ರಿಯಲ್ ಝೋನ್ ಅಂತಿದ್ರೆ ಅವರು ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಲ್ ಪ್ಲಾನ್ ಅಪ್ರೂವಲ್ಗೆ ಅಪ್ಲೈ ಮಾಡಬಹುದು. ಕನ್ವರ್ಷನ್ ನಾಟ್ ನೆಸೆಸರಿ, ನೋ ಕ್ವಶನ್ ಆಫ್ ಡೀಮ್ಡ್ ಕನ್ವರ್ಷನ್ ನಾಟ್ ನೆಸೆಸರಿ ಅನ್ನುತ್ತಾ 2 ಎಕರೆವರೆಗೆ ಕನ್ವರ್ಷನ್ ಅವಶ್ಯಕತೆಯನ್ನ ತೆಗೆದುಹಾಕಿ ಸಣ್ಣ ಉದ್ದಿಮೆಗಳಿಗೆ ಅನುಕೂಲ ಆಗುವಂತ ಒಂದು ತಿದ್ದುಪಡಿಯನ್ನು ಕೂಡ ಇದರಲ್ಲಿ ತಂದಿದ್ದೇವೆ. ಇಷ್ಟು ಇದನ್ನ 2-3 ಪ್ರಾವಿಷನ್ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಮಾಡೋದಕ್ಕೆ ಸೇರಿದೆ. ಒಂದು ಪ್ರಾವಿಷನ್ ಸಣ್ಣ ಉದ್ದಿಮೆಗಳಿಗೆ ಅವರಿಗೆ ಬೆಟರ್ ಗವರ್ನೆನ್ಸ್, ಈಸ್ ಆಫ್ ಗವರ್ನೆನ್ಸ್ ಮಾಡಲಿಕ್ಕೆ ತಂದಿದ್ದೇವೆ. ಇವೆಲ್ಲವೂ ಕೂಡ ಸಾರ್ವಜನಿಕ ಹಿತದಲ್ಲಿ ಇರುವುದರಿಂದ ಅನುಮೋದಿಸಬೇಕು ಅಂತ ಸದನವನ್ನ ಕೋರ್ತೇನೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಬಿಲ್ಲು ಸಾರ್ವಜನಿಕರ ಆಸ್ತಿಯನ್ನು ರಕ್ಷಣೆ ಮಾಡುವಂತ ದೃಷ್ಟಿ ಇರೋದ್ರಿಂದ ನಮ್ದೇನು ಅದಕ್ಕೆ ತಕರಾರೇನಿಲ್ಲ. ಆದರೆ ಕೆಲವು ಸಲಹೆಗಳನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಅಧಿಕಾರವನ್ನ ಈಗ ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ಗೆ ತಂದಿದ್ದಾರೆ. ಅಂದ್ರೆ ಅವರು ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದಿಲ್ಲ, ಅವರಿಗೆ ಬ್ರೀತಿಂಗ್ ಟೈಮ್ ಸಿಗುತ್ತೆ ಅಷ್ಟೇ. ನಿಮಗೆ ಅಂದ್ರೆ ಬ್ರೀತಿಂಗ್ ಟೈಮ್ ಅಂದ್ರೆ ಕೆಲಸ ಮಾಡೋದಕ್ಕೆ ಬ್ರೀತಿಂಗ್ ಟೈಮ್ ಸಿಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನನ್ನ ಸಲಹೆ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ತರಕ್ಕೆ ಪ್ರಯತ್ನ ಪಟ್ಟೆ, ರೀಚ್ ಆಗೋದ್ರಲ್ಲಿ ಆಗ್ಲಿಲ್ಲ ನನ್ನ ಕೈಲಿ. ನೀವು ಏನೇ ಮಾಡಿದ್ರು ಕೂಡ ಇವೆಲ್ಲ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಹುಬ್ಳಿ ಈ ತರದ ಭಾಗಗಳಲ್ಲಿ ಒಂದೊಂದು ಆಸ್ತಿ ನೀವು ಕಬಳಿಕೆ ಮಾಡಿರೋದು 400, 500, 600 ಕೋಟಿ ಕಬಳಿಕೆ ಆಗಿರೋದು. ಮತ್ತೆ ಅವರು ಪ್ಲಾನ್ಡ್ ಆಗಿ ಮಾಡ್ತಾರೆ, ನಮ್ಮದು ಅನ್ಪ್ಲಾನ್ಡ್ ಅಲ್ಲ ಸರ್ಕಾರದ್ದು. ನಾನು ಟೀಕೆ ಮಾಡಲ್ಲ, ನಮ್ಮ ಲಾಯರ್ಸ್ ಹೋತಾರಲ್ಲ, 5,000 ರೂಪಾಯಿ ಕೊಡ್ತೀರಾ ನೀವು? ನಾವು 5,000 ರೂಪಾಯಿ ಕೊಡ್ತೀರಿ ಸರ್. ನಾನು ಮಿನಿಸ್ಟರ್ ಇದ್ದಾಗ ನಾನು ಮಾಡಿದ್ದೆ ಹೇಳ್ತೀನಿ, ತಪ್ಪನ್ನ ಹೇಳ್ತಾ ಇದ್ದೆ. 5,000 ರೂಪಾಯಿ ಕೊಡ್ತೀರಿ. ಅವರು ಎಂತೆಂಥ ಲಾಯರ್ ಇರ್ತಾರೆ, ಒಳ್ಳೆ ಅವರು ಇವರು ಎಲ್ಲ 5 ಲಕ್ಷ 10 ಲಕ್ಷ ಅವ್ರು ರೆಡಿ ಆಗಿ ಬರ್ತಾರೆ. ನಮ್ಮವ್ರೇನು ಇಲ್ಲ, ಸೀದಾ ಕೈ ಬೀಸ್ಕೊಂಡು ಹೋಗ್ತಾರೆ, ಕೈ ಬೀಸ್ಕೊಂಡು ಬರ್ತಾರೆ ಅಷ್ಟೇ. ನೀವು ಅದನ್ನ ಅಪ್ಗ್ರೇಡ್ ಮಾಡಲಿಲ್ಲ ಅಂದ್ರೆ, ನಾನು ಅದಕ್ಕೆ ನನ್ನ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವ್ರನ್ನು ಬೊಮ್ಮಾಯಿರನ್ನ ನಾನು ರಿಕ್ವೆಸ್ಟ್ ಮಾಡಿದೆ, ನಮ್ಮ ಇಲಾಖೆ ಕೊಟ್ಬಿಡಿ ಅದನ್ನ. ನಾವು ಪ್ರತಿಯೊಂದಕ್ಕೂ ಅಡ್ವೊಕೇಟ್ ಜನರಲ್ ಹತ್ರ ಹೋಗ್ಬೇಕು, ಫೋನ್ ಮಾಡಬೇಕು, ಅವ್ರು ಬಿಸಿ ಆಗದೇ ಇಲ್ಲ. ಸರಿಯಾದಂತ ಹೋಗಿ ಅಲ್ಲಿ ನಿಂತ್ಕೊಂಡಿಲ್ಲ ಅಂದ್ರೆ ಇವಾಗ ಎದುರಾಳಿ ಯಾರು ಬರ್ತಾನೋ ಕುಸ್ತಿ ಆಡಕ್ಕೆ, ಅವನ ಎದುರಿಗೆ ನಾವು ಇಕ್ಬೇಕು. ಇಲ್ಲಿ ಪ್ಯಾಕಲ್ ತಗೊಂಡೋಗಿ ನಿಲ್ಸಿದ್ರೆ ಅಲ್ಲಿ ಏನು ಉಪಯೋಗ ಆಗ್ತೈತೆ? ಎಲ್ಲ ಸೋಲ್ತೀರಿ. 100ಕ್ಕೆ 95% ಈ ಕೇಸ್ಗಳನ್ನ ಸೋಲ್ತೀರಿ. ದಯವಿಟ್ಟು ನನ್ನ ಕ್ಷೇತ್ರದಲ್ಲೇ ನಾನು ಮೊನ್ನೆ ಸುಮಾರು 1,000 ಕೋಟಿ ಈ ತರ ಒತ್ತುವರಿ ಆಗಿದ್ನ ತೆರವು ಮಾಡಿಸಿ ಈಗೆಲ್ಲ ಪಾರ್ಕ್ಗಳು ಮಾಡಿದ್ದೀರಿ. ಈಗ ನಾನು ಮುಖ್ಯಮಂತ್ರಿಗಳಿರೋದು ಹೇಳಿ ವಿನಂತಿ ಮಾಡ್ತೀನಿ, ಸಾವಿರಾರಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಬರ್ತತೆ. ನೀವು ದಯವಿಟ್ಟು ಈಗ ರೆವಿನ್ಯೂ ಮಿನಿಸ್ಟ್ರು ಇದ್ದಾರೆ, ಅವ್ರಿಗೆ ಒಂದು ಸಪರೇಟ್ ಲೀಗಲ್ ಸೆಲ್ ಕೊಟ್ಬಿಡಿ. ಯಾವ್ಯಾವ ಕೇಸ್ಗೆ ಅದರ ಬೆಲೆ ನೋಡಿ, ಅದು 100 ಕೋಟಿ ರೂಪಾಯಿ ಬೆಲೆ ಬಾಳುತ್ತಾ, 1000 ಕೋಟಿ ಬೆಲೆ ಬಾಳುತ್ತಾ, ಆ ತರದ ಒಂದು ಲಾಯರ್ಸ್ನ ಇಟ್ರೆ ನೀವು ಉಳಿತತೆ. ಇಲ್ಲ ಅಂದ್ರೆ ನೀವು ಸ್ಪೇಸ್ ತಗೊಂತೀರ ಅಷ್ಟೇ, ಬ್ರೀತಿಂಗ್ ಟೈಮ್ ತಗೊಂತೀರ. ಈ ಬ್ರೀತಿಂಗ್ ಟೈಮ್ ತಗೊಳೋದ್ರಿಂದ ಅಷ್ಟೇ ನನಗೇನು ಬೆನಿಫಿಟ್ ಅನ್ಸಲ್ಲ. ಅದಕ್ಕೋಸ್ಕರ ಇಲ್ಲಿ ಮುಖ್ಯಮಂತ್ರಿಗಳೇ ಇರೋದ್ರಿಂದ ಒಂದು ದಯವಿಟ್ಟು ಅದನ್ನ ಈ ಲೀಗಲ್ ಸೆಲ್ಲಿಂದ ಕಂದಾಯ ಇಲಾಖೆಗೆ ಒಂದು ಲೀಗಲ್ ಸೆಲ್ ಮಾಡಿ. ಯಾಕಂದ್ರೆ ಇಲ್ಲೇ ಸಾವಿರಾರು ಕೋಟಿ ಆಸ್ತಿ ಉಳಿದಿರುವಂಥದ್ದು, ಇದನ್ನ ಉಳಿಸ್ಕೋಬೇಕು. ಕೆರೆಗಳನ್ನ ಉಳಿಸ್ಬೇಕಾದ್ರೆ ಇದನ್ನ ಮಾಡಿದ್ರೆ ಒಳ್ಳೇದು. ನಾನು ಬಿಲ್ಲನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಬಿಲ್ಲು ಒಳ್ಳೇದಿದೆ. ಇನ್ನಷ್ಟು ಗಟ್ಟಿ ಮಾಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನಾನ ಯೋಚನೆ ಮಾಡಿ ಹೇಳಿದ್ರೆ ಒಳ್ಳೇದು.
ಒಳ್ಳೇದು ಅಂತ ನಾನು ಸ್ವಾಗತ ಓಕೆ, ಪರ್ಯಾಲೋಚನಾ ಪ್ರಸ್ತಾವ. ಅಧ್ಯಕ್ಷರೇ ಅಧ್ಯಕ್ಷರೇ 95ನೇ ಪ್ರಕರಣದ ಅಡಿ ತಾವು ಹೇಳ್ತಾ ಇದ್ದೀರಿ ಇಂಡಸ್ಟ್ರಿಯಲ್ ಝೋನ್ ನಲ್ಲಿ ಮಾತ್ರ 2 ಎಕರೆವರೆಗೆ ಎಕ್ಸಂಪ್ಷನ್ ಅಂತ ಹೇಳಿ ಕೊಟ್ಟಿದ್ದೀರಿ ಅಂತ. ಈಗ ನನ್ನ ಹತ್ರ 2 ಎಕರೆ ಇದೆ, ನಾನು ಇಂಡಸ್ಟ್ರಿ ಮಾಡಬೇಕು, ಅದಕ್ಕೂ ಕೊಡಿ ಎಕ್ಸಂಪ್ಷನ್. ಇಂಡಸ್ಟ್ರಿಯಲ್ ಝೋನ್ ನಲ್ಲಿ ಏನು ಈಗ ಅಲ್ಲೇಷನ್ ಮಾಡಲಿಕ್ಕೆ, ಈ ಕನ್ವರ್ಷನ್ ಮಾಡಲಿಕ್ಕೆ ವಿಚಿತ್ರವಾಗಿರ್ತಕ್ಕಂಥ ಹಿಂಸೆ ಪಡಬೇಕಾಗಿದೆ. ನಮ್ಮ ರೆವಿನ್ಯೂ ಇಲಾಖೆ, PWD, ನ್ಯಾಷನಲ್ ಹೈವೇ ಎಲ್ಲರ ಹತ್ರ ಸುತ್ಕೊಂಡು ಬರಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನನ್ನ ಖಾತೆದಾರನ ಭೂಮಿಯನ್ನು ಕೂಡ ಈ ರೀತಿ ಕನ್ವರ್ಷನ್ ಮಾಡಿ ಇಂಡಸ್ಟ್ರಿ ಮಾಡಲಿಕ್ಕೆ ಕೊಟ್ಟರೆ ಸಣ್ಣ ಸಣ್ಣ ಇಂಡಸ್ಟ್ರಿಗಳು ಬರಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ನೀವು ಝೋನ್ನಲ್ಲಿ ಮಾತ್ರ ಅಂತ ಹೇಳಿದ್ರೆ ಓಕೆ, ಸರಿ ಇರ್ಬೋದು ನಿಮ್ದು. ಶ್ರೀನಿವಾಸ್ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕೇನಾದ್ರು Okay. ಮಾಡ್ಬೋದೇ ಅಂತ.